ಇಷ್ಟೆಲ್ಲ ಡಿಬೇಟ್ ಆಗುತ್ತಲ್ಲ, ಇದ್ರಲ್ಲಿ ನೀವು ಯಾವ ಹೊಸ ವಿಚಾರವನ್ನು ಇವತ್ತು ನಾವು ಅಳವಡಿಸ್ಕೊಂಡಿದ್ದೀವಿ, ಅಳವಡಿಸ್ಕೊಳ್ಬೇಕು ಅಂತ ನಿಮ್ಮ ಭಾವನೆ ಇದೆ ಸರ್? ನೋಡಿ, ಯಾಕಂತ ಹೇಳಿದ್ರೆ ನಾವು ಯಾವಾಗಲೂ ಏನು ಮಾಡ್ತಿರ್ತೀವಿ, ಹಳೇದು ಏನಿದೆಯೋ ಅದನ್ನೇ ನಾವು ಚರ್ನಿಂಗ್ ಮಾಡ್ತಾ ಇರ್ತೀವಿ. ಈಗ ಇಷ್ಟೊತ್ತರೆಗೂ ಆಗಿದ್ರಲ್ಲಿ ಒಂದು ನಿಮಿಷ ಐ ಆಮ್ ಅಲೋಯಿಂಗ್ ಟು ಯು. ಓಕೆ, ಈಗ ನಮ್ಮ ರಾಜ್ಯದಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಇದೆ. ಎಸ್ ಸರ್. ಆಗಲೇ ನಮ್ಮ ದರ್ಶನ್ ಅವರು ಅದರ ಬಗ್ಗೆ ಉಲ್ಲೇಖನೂ ಮಾಡಿದರು. ಯಾವ ಜಮೀನುಗಳನ್ನು ಸರ್ಕಾರದ ವಶಕ್ಕೆ ತಗೊಂಡ್ರು ಅದನ್ನು ಮಾತ್ರ ಅವರು ಹೇಳಿದ್ದಾರೆ. ಕೊಲ್ಲೂರು ಮೂಕಾಂಬಿಕೆ ತಾಯಿ ದೇವಸ್ಥಾನದಲ್ಲಿ 8 ವರ್ಷದಿಂದ ಆಡಿಟ್ ಆಗಿಲ್ಲ. ಇದೇ ರೀತಿ ಚಿನ್ನ ಮತ್ತು ಬೆಳ್ಳಿ, ವಜ್ರ, ವೈಡೂರ್ಯಗಳ ಲೆಕ್ಕ ಇಲ್ಲ. ಸ್ವತಃ ನಾನೇ ನನ್ನ ಹೆಸರಿನಲ್ಲಿ, ಪಕ್ಷದ ಹೆಸರಿನಲ್ಲಿ 10-16 ಪತ್ರಗಳನ್ನು ಬರೆದಿದ್ದೀನಿ. ಇದುವರೆಗೂ ಒಂದು ರಿಪ್ಲೈನೂ ಬಂದಿಲ್ಲ. ಅಲ್ಲಿ ನಡೀತಾ ಇರುವಂತಹ ಎಲ್ಲಿಂದ ಬಂದಿಲ್ಲ ಸರ್? ರಾಮಲಿಂಗಾರೆಡ್ಡಿ ಅವರ ಆಫೀಸಿಂದ ನಮಗೆ ಬರಲಿಲ್ಲ ಅವಾಗ ನಾವು ಬರೆದಾಗ. ಕೊಲ್ಲೂರ್ದು ಒಂದು. ಎರಡನೇದು, ನಮ್ಮ ಕಾಂಗ್ರೆಸ್ಸಿನ ಸ್ಪೋಕ್ಸ್ ಪರ್ಸನ್ನು ನೆಹರು ಅವರ ಕೊಡುಗೆಗಳನ್ನು ಹೇಳ್ತಾ ಬಂದರು. ಅದೇನು ಗೊತ್ತಿಲ್ಲದೆ ಹೇಳಿದ್ರ ಪ್ರಮಾದ ಮಾಡೋರೋ ಗೊತ್ತಿಲ್ಲ. ಇಸ್ರೋ ಸಂಸ್ಥೆ ಸ್ಥಾಪನೆ ಆಗಿದ್ದು, ಸ್ಥಾಪನೆ ಮಾಡಬೇಕಂತ ಮನಸ್ಸಿಗೆ ಬಂದಿದ್ದೇ ಕಾಂಗ್ರೆಸ್ ಸರ್ಕಾರಕ್ಕೆ ನೆಹರೂರವರು ತೀರ್ಕೊಂಡ ಮೇಲೆ. ಅದು 1967 ನವೆಂಬರ್ನಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದು. ನೆಹರೂರವರು 1964ಕ್ಕೆ ತೀರ್ಕೊಳ್ತಾರೆ. ಇಸ್ರೋಗೂ ನೆಹರೂಗೂ ಅವರ ಯೋಗದಾನ ಸಂತೋಷ್ ಅವರು ಹೇಳ್ದಂಗೆ ಆಯ್ತು. ಆಯ್ತಲ್ಲ, ಖಂಡಿತವಾಗ್ಲು ನೀವು ಇಸ್ರೋ ಅನ್ನೋದು ಈಗ ನೋಡಿದ್ರೆ, ಇಸ್ರೋ ಅನ್ನೋದು 1967ರಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದು, ನೆಹರು ಅವರು ಸತ್ತಿದ್ದು 64ರಲ್ಲಿ. ಅದನ್ನ ದಯವಿಟ್ಟು ಕರೆಕ್ಷನ್ ಮಾಡ್ಕೊಳ್ಳಿ. ಅವರು ಈ ವಿಚಾರವನ್ನ ನಾವಿಲ್ಲಿ ಅಳವಡಿಸಿಕೊಳ್ಳಬಹುದು. ರಾಮ ಮಂದಿರದ ವಿಚಾರದಲ್ಲಿ ಈ ದೇಶದ ಎಷ್ಟು ಕೋಟಿ ಜನ ರಾಮ ಭಕ್ತರಿದ್ದಾರೆ, ಅವ್ರಿಗೇನು ನೋವು ಘಾಸಿ ಆಗಿದೆ ಅದು ನನಗೂ ಆಗಿದೆ. ಯಾರು ಕಳ್ತನ ಮಾಡಿದ್ದಾರೆ ಅಯೋಗ್ಯರು, ಅವ್ರನ್ನೆಲ್ಲ ಒದ್ದು ಒಳಕ್ ಹಾಕಬೇಕು. ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳ್ತೀನಿ. ಈಗ ಕೋಮು ಸೌಹಾರ್ದತೆಯನ್ನ ಕೆಡಿಸೋರು, ಕ್ರಿಮಿನಲ್ ಆಕ್ಟಿವಿಟೀಸ್ನ ಮಾಡೋರು ಮನೆಗೆ ಬುಲ್ಡೋದರ್ನ ಯಾವ ರೀತಿ ಯೋಗಿಯವರು ನುಗ್ಗಿಸ್ತಿದ್ರು, ಅದೇ ರೀತಿ ಈ ಕದ್ದಂತ ಅಯೋಗ್ಯರ ಮನೆಗೆ ಬುಲ್ಡೋದರ್ನ ನುಗ್ಗಿಸ್ಬೇಕು ಅಂತ ಹೇಳಿ ನಾನು ಯೋಗಿ ಆದಿತ್ಯನಾಥ್ ಪ್ರಾರ್ಥನೆ ಮಾಡ್ತೇನೆ. ಅವ್ರು ಶಿವಸೇನೆಯಲ್ಲಿ ಇರಲಿಲ್ಲ ಅಂದ್ರೂ ಕೂಡ ಹೇಳ್ತಾ ಇದ್ದಾರೆ, ರಾಮ್ ಸೇನೆಯಲ್ಲಿ ಇದ್ರು ಹೇಳ್ತಾ ಇದ್ದೆ, ಶಿವಸೇನೆಯಲ್ಲಿ ಹೇಳ್ತಾ ಇದ್ದೆ. ಅದಕ್ಕೇನು ಹೊಣೆಗಾರ? ಕಳ್ಳರನ್ನ ನೇಮಿಸಿದವರು ಕಳ್ಳರು ಅಂತ ಹೇಳ್ತಾ ಇದ್ದೀರಾ ನೀವು? ಯಾರು ಆ ಕಳ್ಳತನವನ್ನ, ಬೆಳ್ಳಿ ಇರ್ಬೋದು, ಹಣ ಇರ್ಬೋದು, ಯಾರು ಲೂಟಿ ಮಾಡಿದ್ದಾರೆ ಅವ್ರಿಗೆ ಕೊಡ್ತಕ್ಕಂಥ ಶಿಕ್ಷೆ ಇದೆಯಲ್ಲ ನೋಡಿ. ಹಿಂದೆ ತಿರುಪತಿಯಲ್ಲೂ ಕೂಡ ಆಗಿತ್ತು, ಬೇರೆ ಬೇರೆ ದೇವಸ್ಥಾನಗಳಲ್ಲಾಗಿತ್ತು. ಮುಂದೆ ಇದು ಮರಳು ಕಳಿಸಬಾರ್ದು. ಆ ರೀತಿಯಾದಂತ ಒಂದು ಕಠೋರ ಶಿಕ್ಷೆ ಖಂಡಿತ ಆಗ್ಲೇಬೇಕು. ಅಲ್ಲ ಸರ್, ಅದನ್ನ ಜನಸಾಮಾನ್ಯನು ಹೇಳ್ತಾನೆ. ನೀವು ಪಕ್ಷದ ವಕ್ತಾರರು ಈಗ, ಆಮೇಲೆ ನಿಮ್ಮ ಮೈತ್ರಿ ಪಕ್ಷದವ್ರು ಹಿಂಗ್ ಮಾಡಿದ್ದೀರಾ ಅಂತ ಹೇಳಿದ್ರೆ, ಇಲ್ಲ ಈ ವಿಷಯದಲ್ಲಿ ಹೊಣೆಗಾರಿಕೆ ಕಡಿಮೆ ಆಗಿದೆ ಅನ್ನೋದು ಆರೋಪ. ಈಗ ಹೇಳಿ, ನಿಮ್ಮ ಮೈತ್ರಿ ಪಕ್ಷದವರಿಗೆ, ಭಾರತೀಯ ಜನತಾ ಪಕ್ಷದವರಿಗೆ ಹೊಣೆಗಾರಿಕೆ ಕಡಿಮೆ ಆಗಿದೆ, ನಿರ್ಲಕ್ಷ್ಯತೆ ಕಡಿಮೆ ಆಗಿದೆ. ಕೇವಲ ರಾಜಕಾರಣಕ್ಕೋಸ್ಕರ ಮಾತ್ರವೇ ರಾಮನನ್ನ ಭಜಿಸ್ತಾ ಇದ್ದಾರೆ, ಅದನ್ನ ಬಿಡ್ಲಿ ಅನ್ನೋದು ಅವರ ಆರೋಪ. ನಾನು ಹೇಳ್ತಕ್ಕಂಥದ್ದು, ನೀವೀಗ ಮೈತ್ರಿ ಇರ್ಲಿಲ್ಲ ಅಂದ್ರೆ ನಂಗೆ ಹೇಳ್ತಿದ್ದೆ ಅಂತ ಹೇಳ್ಬೋದು. ಯಾವಾಗಲೂ ಅಷ್ಟೇ ಸರ್, ಏನಾಗಿದೆ ಕಳ್ತನ ಮಾಡಿದ್ದಾರೆ ಅಂತವ್ರನ್ನ ನಮ್ಮ ಮಿತ್ರ ಹೇಳ್ದಂಗೆ ಏನೇ ಬೇರೆ. ಆಯ್ತು ಸರ್, ಆಯ್ತು. ಥ್ಯಾಂಕ್ ಯು ಆಲ್ ಆಫ್ ಯು. ಅವ್ರು I need to wind up. Okay, got it. Thank you. Sir, ಇಸ್ರೋಗೆ ಶಂಕುಸ್ಥಾಪನೆ 1962 ವಿಕ್ರಮ್ ಸರ್ಬಾಯಿ ಅವರು, ನೆಹರು ಅವರೇ ಮಾಡಿದ್ದು 1962. You got that? ಆಯ್ತು, ಇರ್ಲಿಲ್ಲ. Okay, got it. Thank you. Okay, thank you all of you. I need ಕೊಟ್ಟಂತವ್ರು. ಇಲ್ಲ, ನಿಜ. Yes. I got it. Thank you all of you. Thank you so much. ಆದ್ರೆ ಒಂದನ್ನ ನಾವಿಲ್ಲಿ ಗಮನಿಸಲೇಬೇಕಾಗಿದೆ. ನಾವು ಎಷ್ಟು ನಾಯ್ಸಲ್ಲಿ ಇದ್ದೀವಿ ಅಂದರೆ, ನಮ್ಮ ವಾಯ್ಸ್ ಬರೀ ನಾಯ್ಸಲ್ಲೇ ಕಳೆದು ಹೋಗ್ತಾ ಇದೆಯಾ, ಅಥವಾ ಒಂದು ಸ್ವಲ್ಪ ಅವಲೋಕನ ಮಾಡ್ಕೊಳ್ಳೋಕೆ ಅವಕಾಶ ಆಗ್ತಾ ಇದೆಯಾ? ಬರೀ ಕೇವಲ ಧರ್ಮವನ್ನು ರಾಜಕಾರಣಕ್ಕಾಗಿ ಬಳಸ್ಕೊಂಡಾಗ ಹಿಂಗೂ ಆಗುತ್ತವೆ, ಹೀಗೂ ಉಂಟು ಅನ್ನೋದಕ್ಕೆ ಇವತ್ತಿನ ಚರ್ಚೆ ಒಂದು ಸಾಕ್ಷಿ ಅಂತ ಹೇಳ್ತಾ ಐ ಆಮ್ ಕನ್ಕ್ಲೂಡಿಂಗ್ ದಿಸ್ ಟಾಪ್ ಸ್ಟೋರಿ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.